ಎಲ್ಲರಿಗೂ ನಮಸ್ಕಾರ. ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ. ನೋಡಿ, ನೂಡಲ್ಸು ಯಾರಿಗೆ ತಾನೇ ಇಷ್ಟ ಇಲ್ಲ. ಪ್ರತಿಯೊಬ್ಬರಿಗೂ ನೂಡಲ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ತಿಂಡಿಯಾಗಿದೆ. ಇದನ್ನು ನಾವು ಮನೆಯಲ್ಲಿ ಸ್ವಲ್ಪ ತರಕಾರಿ ಬೆರೆಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಕೊಳ್ಳೋಣ. ನೀರು, ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಬಳಸ್ತಾ ಇಲ್ಲ. ನೀರು ಮತ್ತು ವೆಜಿಟೇಬಲಿಂದ ಮಾಡುವಂಥ ನೂಡಲ್ಸ್ ಇದು ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಮಕ್ಕಳಿಗೆ ನಾವು ವೆಜಿಟೇಬಲ್ ಕೂಡ ಅವರು ಫುಡ್ಡಲ್ಲಿ ಕೊಟ್ಟಾಗುತ್ತೆ. ನೋಡಿ, ಇವಾಗ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟು ಮತ್ತು ಒಂದು ಟೊಮೆಟೊ ಮತ್ತು ಸ್ವಲ್ಪ ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕುದಿಯೋ ನೀರಲ್ಲಿ ಹಾಕ್ಕೊಳ್ಳೋಣ. ಇದರಿಂದ ಇದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಮಕ್ಕಳಿಗೆ ಪ್ರೋಟೀನ್ ಭರಿತ ನೂಡಲ್ಸ್ ಮಾಡಿ ಕೊಟ್ಟಾಗುತ್ತೆ. ನೋಡಿ, ಯಾವ ಮಕ್ಕಳು ವೆಜಿಟೇಬಲ್ ತಿನ್ನೋದಿಲ್ಲ ಅವರಿಗೆ ಈ ರೀತಿ ಅವ್ರು ಇಷ್ಟಪಡುವಂಥ ಆಹಾರದಲ್ಲಿ ಇದನ್ನು ಬೆರೆಸಿ ಕೊಟ್ಟರೆ ಯಾವುದೇ ರೀತಿ ತಂಟೆ ಇಲ್ಲದೆ ಆರಾಮಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದು ಬಾಯ್ಲ್ ಆಗ್ತಾಯಿದೆ. ನಾವು ಇದನ್ನು ಈ ರೀತಿ ಲಿಡ್ ಕ್ಲೋಸ್ ಮಾಡಿದರೆ ಇದು ಬೇಗ ಬಾಯ್ಲ್ ಆಗುತ್ತೆ. 2 ಮಿನಿಟ್ಸಲ್ಲಿ ರೆಡಿ ಆಗುವಂಥ ನೂಡಲ್ಸು ಆ ರೀತಿ ಅಂತಾರೆ. ಬಟ್ ನಾವು ಇದನ್ನು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ. ನೋಡಿ, ಇದನ್ನು ನಾವು 2 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೊಳ್ಳೋ ನೂಡಲ್ಸ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ, ಆದರೂ ತುಂಬ ಟೇಸ್ಟಾಗಿ ಬರುತ್ತೆ. ಇದನ್ನು ಹಾಗೆ ಹಸಿ ಹಸಿಯಾಗಿ 2 ನಿಮಿಷದಲ್ಲಿ ತಿನ್ನೋ ಹಾಗಿಲ್ಲ. ಇದನ್ನು ಸ್ವಲ್ಪ ಒಂದು ಕುದಿ ಬರೆಯೋವರೆಗೂ ಕುದಿಸ್ಕೋಬೇಕು. ಆವಾಗ ಇದು ಚೆನ್ನಾಗಿರುತ್ತೆ. ಅವಾಗೆ ನಮಗೆ ಜೀರ್ಣ ಆಗೋದಕ್ಕೂ ಯಾವುದೇ ತೊಂದರೆ ಆಗಲ್ಲ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡಬೇಕು ಮಕ್ಕಳಿಗೆ. ಇದರಿಂದ ಇದು ತಿಂದರೆ ಯಾವುದೇ ತೊಂದರೆ ಆಗಲ್ಲ. ನೋಡಿ, ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ಮಸಾಲ, ನೂಡಲ್ಸ್ ಮಸಾಲ, ಇದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು 2-3 ನಿಮಿಷ ಇದನ್ನು ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡೋಣ. ಇದರಿಂದ ಇದು ಎಲ್ಲ ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳುತ್ತೆ ಮತ್ತು ವೆಜಿಟೇಬಲ್ ಕೂಡ ಅದರ ಜೊತೆಗೆ ನೀಟಾಗಿ ಬಾಯ್ಲ್ ಆಗುತ್ತೆ. ಆವಾಗ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಒಂದು ಮುಚ್ಚೋಣ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.